ವಿಡಿಯೋದಲ್ಲಿ ನಾವು ಲೇಸಿಂಗ್ ಚಟುವಟಿಕೆಯನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ. ಈ ಚಟುವಟಿಕೆ ಸೂಕ್ಷ್ಮ ಚಲನೆಗಳ ಅಭಿವೃದ್ಧಿಗೆ ಮತ್ತು ಕೈಕಣ್ಣಿನ ಸಮನ್ವಯಕ್ಕೆ ಸಹಾಯ ಮಾಡುತ್ತದೆ. ಈ ಚಟುವಟಿಕೆಗೆ ಅಗತ್ಯವಿರುವ ವಸ್ತುಗಳು ಇಲ್ಲಿವೆ. ನೀವು ವಿಭಿನ್ನ ಆಕಾರಗಳನ್ನು ಬಳಸಬಹುದು. ಈ ಚಟುವಟಿಕೆಗಾಗಿ ಮಗು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು. ಕಾರ್ಡ್ಬೋರ್ಡನ್ನು ನಿಮ್ಮ ಮುಂದೆ ಇರಿಸಿ. ದಾರದ ಒಂದು ತುದಿಯಲ್ಲಿ ಗಂಟು ಇರಬೇಕು. ಇದರಿಂದ ಅದು ಹೊರಬರುವುದಿಲ್ಲ. ನಿಮಗೆ ಸುಲಭವಿರುವ ಕೈಯಲ್ಲಿ ಕಾರ್ಡ್ಬೋರ್ಡನ್ನು ಹಿಡಿದುಕೊಳ್ಳಿ. ಇಲ್ಲಿ ಇದು ಶಿಕ್ಷಕರ ಎಡಗೈ. ಇನ್ನೊಂದು ಕೈಯಲ್ಲಿ ಥ್ರೆಡ್ ಅಥವಾ ಶೂ ಲೇಸನ್ನು ಹಿಡಿದುಕೊಳ್ಳಿ. ಒಂದು ರಂಧ್ರದಿಂದ ಇನ್ನೊಂದು ರಂಧ್ರಕ್ಕೆ ಥ್ರೆಡ್ಡನ್ನು ಸೇರಿಸಿ. ನಿಧಾನವಾಗಿ ಮಾಡಿ. ಇದರಿಂದ ಮಕ್ಕಳು ಎಚ್ಚರಿಕೆಯಿಂದ ವೀಕ್ಷಿಸಬಹುದು. ಇದನ್ನು ಕೆಲವು ಬಾರಿ ಪುನರಾವರ್ತಿಸಿ. ನಂತರ ಮಕ್ಕಳು ಅದನ್ನು ಸ್ವತಃ ಪ್ರಯತ್ನಿಸಲಿ.